ನಾವೇನ್ ಮಾಡ್ಬೇಕು? ಜೀವ ಕೊಡ್ಬೇಕಾ ಇಟ್ಕೋಬೇಕಾ? ಯಾವ ಮನೆ ಜನ 2 ಜನ ಹೋಗ್ಬಿಟ್ರೆ ಯಾವ ಕರ್ಕರಿಲ್ಲ ಇತ್ತು ಅಳಸಿ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೂಡ ಏನು ಹೆದ್ದಾರಿಯಲ್ಲಿ ಬಿದ್ದಂಥ ಮಣ್ಣು ಇನ್ನೂ ಕೂಡ ತೆರವಾಗಿಲ್ಲ. ಹಾಗೆ ಇನ್ನೊಂದು ಬದಿಯಲ್ಲಿ ಏನು ಹೆದ್ದಾರಿ ಬದಿಯ ಈಚೆ ಗಂಗಾವಳಿ ನದಿಯ ಆರ್ಭಟಕ್ಕೆ ಏನು ಕೊಚ್ಚೋಗಿತ್ತು ಉಳುವರೆ ಗ್ರಾಮ. ಈ ಗ್ರಾಮದಲ್ಲಿರುವ ಒಂದು ಮಹಿಳೆ ಕೂಡ ಇಲ್ಲಿ ನಾಪತ್ತೆಯಾಗಿದ್ಲು. ಆ ಮಹಿಳೆಯ ಶವವು ಕೂಡ ಇವತ್ತು ಸಿಕ್ಕಿಲ್ಲ. ಇವತ್ತು ಆ ಮಹಿಳೆಯ ಏನು ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಏನು ನಿಮ್ಮ ಇಲ್ಲಿಯ ಊರಿನ ಮಹಿಳೆ ಆದಂತ ಗುಡ್ಡದಿಂದ ಇದು ಟ್ಯಾಂಕರ್ ಗಾಡಿ ಬ್ಲಾಸ್ಟ್ ಆಗಿ ನಮ್ಮ ಅಣ್ಣನ ಮನೆ ತೆಗೆದಿದ್ದು. ಮತ್ತೆ ಅತ್ತಿಗೆ ಬಾಡಿ ಕಾಣಿಸೋದಿಲ್ಲ. ಮತ್ತೆ 2 ಅಣ್ಣನ ಮನೆನೂ ಒಟ್ಟು ತೊಳ್ಕೊಂಡು ಹೋಗಿದೆ. ಏನೂ ಒಂದು ವಸ್ತು ಸಂಬಂಧ ಏನೂ ಇಲ್ಲ. ಬಂಗಾರ, ಬಟ್ಟೆ, ಪಾತ್ರ, ಪಗಡೆ, ಮತ್ತೆ TV, ಫ್ರಿಜ್ ಒಟ್ಟು ಹೋಗಿದ್ದು ನನ್ನ ಮನೇಲಿ. ಹೆಂಗೆ ಮಾಡಬೇಕು? ನಾವು ಮಾಡಿದ್ದೀರಿ ಮನೇಲಿ. ಭೂಮಿನೂ ಹೋಗಿದ್ದು, ಎಲ್ಲದೂ ಹೋಗಿದ್ದು. ಇದು ಬ್ಲಾಸ್ಟ್ ಆಗಿ ಏನು ಮಾಡಬೇಕು ನಾವು? ಈ ಹುಡುಗ ಅಪ್ಪಿ ಅವನ ನನ್ನ ಅತ್ತಿಗೆ ಮಗ ಒಂದೇ ಹುಡುಗ. ಅವ್ರ ಮನೇಲಿ ಯಾರೂ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಇನ್ನು ನನ್ನ ತಮ್ಮನ ಮನೇಲಿ ಇಟ್ಕೊಂಡು ಅವನ ಸಂಸಾರವಲ್ಲ ನೋಡ್ಕೊಂತ ಇದ್ದಾಗ ಇದು ನಾವು ಏನು ಮಾಡ್ಬೇಕಂತೆ ಗೊತ್ತಾಗೋದಿಲ್ಲ. ಇನ್ನೂ ಬಾಡಿ ಸಿಗಲಿಲ್ಲ. ಏನು ಮಾಡಬೇಕು ನಾವು? 6 ದಿವಸ ಆಯ್ತು ಇಂದಿಗೆ. ಮಕ್ಕಳಿಗೆ ಊಟ ಉಪಚಾರ ಏನೂ ಇಲ್ಲ. ಅದೇ ನನ್ನ ತಮ್ಮನ ಮಗನು ಹೋಗುವನಾಗಿತ್ತ ಒಟ್ಟಾರೆ ಹೆಂಗೋ ಬರೀಕ ಬಂದು ಮ್ಯಾನ್ ಹಾಕಾಯಿತು ಕಾಪಾಡಾಗಿ. ಇದೆಲ್ಲ ನಮಗೆ ಬಾಡಿ ಬೇಕೇ. ನಮಗೆ ಎಷ್ಟೇ ದಿನ ಆದರೂ ನಮ್ಗೆ ಬಾಡಿ ಬೇಕು ನಮ್ಮ ಹೊತ್ತಿಗೆ. ಹಾಗೆ ಈಗ ನಮ್ಮ ಜೊತೆ ಏನು ನಾಪತ್ತೆಗಿರುವ ಸಣ್ಣ ಗೌಡ ಮಹಿಳೆಯ ಮಗ ಕೂಡ ನಮ್ಮ ಜೊತೆ ಇದ್ದಾನೆ. ಅವರು ಕೂಡ ಏನು ಹೇಳ್ತಾರೆ ನಿಮಗೆ? ಆ ಸಂದರ್ಭದಲ್ಲಿ ನೀವಿದ್ರ ಮನೇಲಿ ಹೇಗೆ ಏನಿತ್ತು? ಇಲ್ಲ, ಮನೇಲಿ ನಾನು ಅಂಗಡಿ ಹೋಗಿದ್ದೆ. ಬರುವಂತರು ಈ ಥರ ಘಟನೆಗಳು ನಡೆದೋಗಿತ್ತು. ಬರುವಂತರು ಎಲ್ಲ ಅಂಗಡಿ ಹೋಗಿದ್ದೆ. ಅಮ್ಮ ಏನಾರು ನಿಮ್ಮ ಹತ್ರ ಮಾತಾಡಿತ್ತ ಮೊದಲು? ಮಾತಾಡ್ತೀನಿ ಚಹಾ ಕುಡಿಯುವಾಗ. ಎಲ್ಲ ಹೋಗ್ತೇನೆ ಅಂತ ಕೇಳಿದೆ. ನಾ ಅಂಗಡಿ ಹೋಗ್ಬರ್ತೀನಿ ಅಂತ ಹೋಗಿದ್ದೆ. ಹಳ್ಳ ತುಂಬ್ತಾ ಇತ್ತು ಜೋರೆ. ಇಲ್ಲಿ ಟ್ಯಾಂಕರ್ ಗಾಡಿ ಬ್ಲಾಸ್ಟ್ ಆಗಿದ್ದರಿಂದ, ಮಣ್ಣು ಇದರಿಂದ ಬ್ಲಾಸ್ಟ್ ಆಗಿದ್ದರಿಂದ ಈ ಥರ ನೀರು ಬಂದು ಮನೆಯೆಲ್ಲ ಓದ್ಕೊಂಡು ಹೋಯ್ತು. ಅಮ್ಮ ಕೂಡ ಒಳಗಿದ್ದು ಅಡುಗೆ ಮಾಡ್ತಾ, ಅವಳು ಕೂಡ ಓದ್ಕೊಂಡು ಹೋಗಿದ್ದು. ಇನ್ನು 6 ದಿನ ಆಯಿತು, ಸಿಗಿಲ್ಲ, ಹುಡುಕ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು? ನೀನು ಒಬ್ಬನೇ? ಒಂದು ಅಕ್ಕ, ಒಂದು ತಮ್ಮ. ಮದುವೆ ಮಾಡಿಕೊಟ್ಟಾರೆ. ನಾನು ಮತ್ತು ನಮ್ಮ ಅಮ್ಮ ಇಬ್ಬರೇ ಇರೋದು ಮನೆಯಲ್ಲಿ. ಮತ್ತು ನಮ್ಮ ಪಕ್ಕದ ಮನೆಯಲ್ಲಿ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಮ್ಮ ತಂಗಿತ್ತು. ಅಣ್ಣ ಇರಲಿಲ್ಲ. ನಾವು ಹೊರಗಡೆ ಹೋಗಿದ್ದೆ ತಿರುಗಾಟಕ್ಕೆ. ಇವರು 3-4 ಜನ ಇದ್ದರು. ಅಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ತಂಗಿ 4 ಜನ ಇದ್ದರು ಮನೆ ಒಳಗಡೆ. ಅವರು ಸ್ವಲ್ಪ ಪೆಟ್ಟಾಗಿದೆ, ಕುಂಟದೆಲ್ಲ ಹಾಸ್ಪಿಟಲ್ ಇದ್ದಾರೆ. ಅಮ್ಮ ಸಿಗಲಿಲ್ಲ. 6 ದಿನ ಇತ್ತು. ಬೇಜಾರಾಗ್ತಾ ಇದೆ. ಬಾಡಿ ಒಂದು ಸಿಕ್ಕರೆ ಸಾಕು ಅಂತ ಅನಿಸ್ತು. ಈಗ ನಿನ್ನೆ ಅಥವಾ ಇವತ್ತು ಮೊನ್ನೆ ಅಲ್ಲ, ಇನ್ನು ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಇರ್ಬೋದು, ಇವತ್ತು ದೇಶಪಾಂಡೆ ಇರ್ಬೋದು, ಹಾಗೆ ಏನು BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಇರ್ಬೋದು, ಎಲ್ಲ ಬಂದಿದ್ದಾರೆ. ಅವ್ರು ಏನಾದರೂ ನಿಮ್ಮ ಹತ್ರ ಮಾತಾಡಿದ್ದಾರೆ? ಏನು ಸತೀಶ್ ಎಲ್ಲ ಅವರು ಬಂದಿದ್ದರು. ಅವರು ಕೊಟ್ಟಕೊಂಡು ಹೋಗಿದ್ದಾರೆ. ಬಾಡಿ ಸಿಗಲಿ ಅಂತ ಹೇಳೋಗಿದ್ದಾರೆ. ಸಿಗ್ಬೋದಂತೆ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟು ಹೋಗಿದ್ದಾರೆ ಸಚಿವರು ಮತ್ತು ಇವರೆಲ್ಲ ಬಂದು. ಇದು ಏನು ಈ ಉಳುವರೆ ಗ್ರಾಮದಲ್ಲಿ ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವ ಸಣ್ಣ ಗೌಡರ ಮಗ ಹಾಗೂ ಅವ್ರ ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಏನು ನಮಗೆ ಹೇಗಾದರೂ ಮಾಡಿ ಮೃತದೇಹನ ಹುಡುಕಿ ಕೊಡಿ, ನಮಗೆ ದೇಹ ಕೊಡಿ, ಒಂದು ಮೃತದೇಹನ ತಂದು ಕೊಡಿ, ಅದನ್ನು ನಾವು ಅಂತ್ಯಕ್ರಿಯೆ ಮುಗಿಸ್ಕೋತೀವಿ. ಯಾಕಂದರೆ ನಮಗೆ ಇದ್ದ ಒಂದು ಜೀವವು ಕೂಡ ನಮ್ಮ ಕುಟುಂಬ ಜೀವ ಹೋಗಿದೆ. ಈಗ ರಾಜಕಾರಣಿಗಳು ಎಲ್ಲ ಬಂದಿದ್ದಾರೆ, ಎಲ್ಲನೂ ವಿಶ್ವಾಸ ಏನು ಭರವಸೆ ಕೊಟ್ಟು ಹೋಗಿದ್ದಾರೆ. ಆದರೆ ಎಷ್ಟು ಭರವಸೆ ಈಡೇರ್ತೋ ಗೊತ್ತಿಲ್ಲ. ಆದರೆ ನಮ್ಮ ಮಹಿಳೆ ಶವನ, ನಮ್ಮ ಸಣ್ಣ ಗೌಡ ಶವನ ಹುಡುಕಿ ಕೊಡಿ ಎಂದು ಅಂಗಲಾಚಿ ಬಿಟ್ಕೊಳ್ತಾರೆ. ಕ್ಯಾಮರಾ ಪರ್ಸನ್ ಸಿದ್ದರ್ ಜೊತೆ ಪ್ರಶಾಂತ್ ಮಾಲೆ, ಕರಾವಳಿ ಮುಂಜಾವು ಡಿಜಿಟಲ್, ಅಂಕೋಲಾ. ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದಾಗಿ ಗಂಗಾವಳಿ ನದಿಯಲ್ಲಿ ಪಕ್ಕದ ಊರಾದಂಥ ಉಳುವರೆ ಸಂಪೂರ್ಣ ಜಲಸಮಾಧಿಯಾಗಿರುವಂಥದ್ದು. ಇವತ್ತು ನಾವು ಏನು ಈ ಉಳುವರೆ ಗ್ರಾಮದಲ್ಲಿದ್ದೀವಿ. ಉಳುವರೆ ಗ್ರಾಮದ ಎದುರು ಬದಿಯಲ್ಲಿದ್ದಂಥ ಏನು ಶಿರೂರು ಗುಡ್ಡ ಕುಸಿತದಿಂದ ಯಾವ ರೀತಿ ಅನಾಹುತ ಆಗಿರುವುದು ಬಳಕ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಏನು ಗುಡ್ಡದಿಂದ ಕುಸಿದಂಥ ಮಣ್ಣು ಸಂಪೂರ್ಣವಾಗಿ ಏನು ಗಂಗಾವಳಿ ನದಿಯಲ್ಲಿ ಸಂಗ್ರಹ ಆಗಿರುವಂಥದ್ದು, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥ ದೃಶ್ಯದಲ್ಲಿ ಕೂಡ ನಾವು ಕಾಣ್ಬೋದಾಗಿದೆ. ಏನು ನಾವೀಗ ಈ ಒಂದು ಉಳುವರೆ ಗ್ರಾಮದಲ್ಲಿ ಪಕ್ಕದಲ್ಲಿದ್ದಂಥ ಸ್ಥಳದಲ್ಲೂ ಕೂಡ ಏನು ಇಲ್ಲಿ ಸಣ್ಣ ಗೌಡ ಮಹಿಳೆ ಕೂಡ ಈ ಒಂದು ಅವಘಡದಲ್ಲಿ ನಾಪತ್ತೆಯಾಗಿರುವಂಥದ್ದು. ಏನು ನೀರಿನ ಪ್ರವಾಹಕ್ಕೆ ಕೊಂಚಿ ಹೋಗಿರೋದು, ಇವತ್ತು ಕೂಡ ಆಕೆಯ
ಮೃತದೇಹ ಪತ್ತೆಯಾಗಿಲ್ಲ. ಆಕೆಯ ಮನೆ ಕೂಡ ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ. ಆ ಮನೆಯಲ್ಲಿ ಆಕೆ ಒಬ್ಬಳೇ ಅಂದು ಬೆಳಿಗ್ಗೆ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಈ ಒಂದು ಗುಡ್ಡ ಕುಸಿತದಿಂದ ಉಂಟಾದ ಗಂಗಾವಳಿ ನದಿ ಪ್ರವಾಹಕ್ಕೆ ಅವತ್ತು ಅವಳು ನೀರಿನಲ್ಲಿ ನಾಪತ್ತೆಯಾಗಿದ್ದಾಳೆ. ಇವತ್ತು ಕೂಡ ಆಕೆಯ ಮೃತದೇಹ ಕೂಡ ಇವತ್ತು ಪತ್ತೆಯಾಗಿಲ್ಲ. ಆಕೆ ಎಲ್ಲಿದ್ದಾಳೆ ಅನ್ನೋದು ಕೂಡ ಇಲ್ಲ. ಈಗ ಆಕೆಯ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ಎಲ್ಲಿದ್ದಾಳೆ ಅನ್ನೋದು ಕೂಡ ಕುಟುಂಬಸ್ಥರಿಗೆ ಗೊತ್ತಾಗಿಲ್ಲ. ಇನ್ನು ಕಾರ್ಯಾಚರಣೆ ಮಾಡ್ತಿದ್ದಂತ NDRF ಹಾಗೂ SDRF ತಂಡಗಳು ಇಲ್ಲಿ ಒಂದು ಕಾರ್ಯಾಚರಣೆ ನಡೆಸ್ತಿದ್ದಾವೆ. ಆದರೆ ಯಾವುದೂ ಕೂಡ ಕುರು ಇನ್ನೂ ಪತ್ತೆಯಾಗಿಲ್ಲ. ಈ ಗ್ರಾಮ ಅಂದು ಸುಮಾರು 26 ಮನೆಗಳು ಈ ಸಂದರ್ಭದಲ್ಲಿ ಹಾನಿಯಾಗಿವೆ. ಅದರಲ್ಲಿ ಸುಮಾರು 7 ಮನೆಗಳು ಸಂಪೂರ್ಣ ನೆಲಸಮದಿಯಾಗಿವೆ. ಹೀಗಾಗಿ ಇಲ್ಲಿಯ ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲಿಯ ಜನ ಏನು ಹೇಳ್ತಿರೋದು, ತಮಗೆ ಶಾಶ್ವತ ಒಂದು ನೆಲೆ ಕಲ್ಪಿಸಿಕೊಡಿ, ಈ ಸ್ಥಳದಲ್ಲಿ ಮತ್ತೆ ನಮಗೆ ಸ್ಥಳ ನೀಡಬೇಡಿ, ನಾವು ಇಲ್ಲಿ ಬರಲ್ಲ ಅನ್ನೋ ಕೂಡ ಏನು ಅಧಿಕಾರಿಗಳಿಗೆ ಹಾಗೂ ಬಂದಂಥ ಜನಪ್ರತಿನಿಧಿಗಳಿಗೆ ಗೋಳವನ್ನು ಕೇಳ್ಕೊತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಿದ್ಧಾರ್ಥ, ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾವು ಡಿಜಿಟಲ್, ಅಂಕೋಲಾ.